ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಮ್ಮ ಇದು ಒಂದು ಸಂಸ್ಥೆದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಮಕ್ಕಳಂದರೆ ಈ ಎಜುಕೇಷನ್ ಸಪೋರ್ಟ್ ಮಾಡಲಿಕ್ಕೆ ಯಾರೂ ಇಲ್ಲದೇ ಅವ್ರ ಮಕ್ಕಳಿಗೆ, ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇರೋ ಮಕ್ಕಳಿಗೆ, ಅದು ಮುಸ್ಲಿಮ್ಸ್ ಆಗಲಿ ಹಿಂದೂಸ್ ಆಗಲಿ, ಅದು ಭಾವನೆ ಜಾತಿ ವ್ಯವಸ್ಥೆ ಇಲ್ಲ, ಯಾರು ಎಜುಕೇಷನ್ ಅದು ಸಪೋರ್ಟ್ ಇಲ್ಲದೆ ಬಿಟ್ಟು ಹೋಗ್ತಾ ಇದ್ದಾರೆ, ಡ್ರಾಪ್ ಔಟ್ ಆಗ್ತಾ ಇದ್ದಾರೆ, ಅಂಥವ್ರಿಗೆ ನಾವು ಮುಖ್ಯವಾಗಿ ಅಂಥವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಒಂದು ಸಪೋರ್ಟ್ ಕೊಟ್ಟು ಅವ್ರಿಗೆ ಮಕ್ಕಳಿಗೆ ಎಜುಕೇಷನ್ ಅದೊಂದು ಈ ಕಾಲದಲ್ಲಿ ಮುಖ್ಯವಾಗಿರೋ ವಿಷಯ. ಹಳೆಯ ಕಾಲ ಥರ ಇಲ್ಲ, ಇವಾಗೆಲ್ಲ ಡಿಗ್ರಿ ಮಿನಿಮಮ್ ಡಿಗ್ರಿ ಇರಬೇಕು, ಅವಾಗೆ ಒಂದು ಕೆಲಸ ಸಿಗೋದು. ಮೊದಲಿನ ಕಾಲದಲ್ಲಿ 8ನೇ ಕ್ಲಾಸು 10ನೇ ಕ್ಲಾಸು ಓದಿದ್ರೇನು ನಮಗೆ ಯಾವುದೋ ಒಂದು ಇದು ಬರ್ಬೋದಾಯಿತು. ಇವಾಗ ಆ ಥರ ಅಲ್ಲ. ಸೊ ಎಜುಕೇಷನಲ್ಲಿ ಜಾಸ್ತಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಒಂದೊಂದು ಮನೆಯಲ್ಲಿ ಅಟ್ಲೀಸ್ಟ್ ಒಂದೊಂದು ಮಕ್ಕಳಿಗೆ ನಾವು ಸಪೋರ್ಟ್ ಕೊಟ್ಟರೆ ಆ ಮನೆಯದು ಅವ್ರದ್ದು ಬಡತನೆ ಅದು ಇದು ಮಾಡ್ಬೋದು ನಮಗೆ. ಬಂದಿದೆ, ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಾ ಮತ್ತು ಯಾಕೆ ಕೊಡೋಕ್ಕಾಗ್ತಾ ಇಲ್ಲ? ಈಗ ನೋಡಿ, ನಮ್ಮ ಸಂಸ್ಥೆಯಿಂದ ಕಳೆದ 20 ವರ್ಷದಿಂದ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ. ಅಂದರೆ ನಾವು ಅಪ್ಲಿಕೇಶನ್ ಬರೋದರಲ್ಲಿ ಬರೀ 10%. ಈಗ 250 ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸುಮಾರು 1500ರಿಂದ 2000 ಅಪ್ಲಿಕೇಶನ್ ಬಂದಿರುತ್ತೆ. ಅದು ನಾವು ಒಂದು ಕ್ರೈಟೀರಿಯಾ ಇದೆ, ಮಕ್ಕಳಿಗೆ ಯಾರು ಸಪೋರ್ಟ್ ಮಾಡದಿರೋರು, ಮನೆಯಲ್ಲಿ ಯಾರೂ ಇಲ್ಲ, ತಂದೆ ತಾಯಿ ಇಲ್ದಿರೋರು, ಅಂಥ ಮಕ್ಕಳಿಗೆ ಅವ್ರಿಗೆ ಓದಲಿಕ್ಕೆ ಇದಿದೆ. ಯಾಕಂದರೆ ಬರೀ ಕೊಟ್ಬಿಟ್ಟು ಯಾರಿಗೂ ಕೊಡೋ ಥರ ಅಲ್ಲ, ಅವ್ರಿಗೆ ಕೆಪಾಸಿಟಿ ಇದೆ, ಅಕಾಡೆಮಿಕ್ಕಿ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ, ಅಂಥವ್ರನ್ನೇ ನಾವು ಚೂಸ್ ಮಾಡಿಬಿಟ್ಟು ಅವ್ರನ್ನೇ ಮುಂದೆ ಬರೋಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಮ್ಯುನಿಟಿಗೆ, ಅದರಲ್ಲಿ ನಾವು ಹೇಳಿದಲ್ಲ ಆ ಥರ ಭಾವನೆ ಇಲ್ಲ ನಮ್ಮಲ್ಲಿ. ಎಲ್ಲರಿಗೂ ನಾವು ಅಂದರೆ ಒಂದು ಕಮ್ಯುನಿಟಿಯಲ್ಲಿರೋ ಈ ಬರೀ ಕಮ್ಯುನಿಟಿಗೆ ಅಂತ ಅಲ್ಲ, ನಾವು ಇರೋ ಜಾಗದಲ್ಲಿ ಇರೋ ಮಕ್ಕಳು ಎಲ್ಲರಿಗೂ ಆ ಒಂದು ದೃಷ್ಟಿಯಿಂದ ನಾವು ನೋಡ್ತಾ ಇರೋದು. ನಮ್ಮಲ್ಲಿ ಬರೋ ಅಪ್ಲಿಕೇಶನಲ್ಲಿ ಅವರು ಆ ಥರ ಎಲಿಜಿಬಲ್ ಇದ್ದರೆ ಎಲ್ಲರದ್ದು ತೊಗೊಳ್ತೀವಿ. ಅದರಲ್ಲಿ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಹಿಂದೂ ಕ್ರಿಶ್ಚಿಯನ್ ಆಗಲಿ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಇವತ್ತು ಡಿಸ್ಟ್ರಿಬ್ಯೂಷನ್ ಆಗ್ತಿರೋದ್ರಲ್ಲಿ ನಾವು ನಾನ್ ಮುಸ್ಲಿಮ್ಸಿಗೂ ಕೊಡ್ತಾ ಇದ್ದೀವಿ. ಸರ್, ತಂದೆ ತಾಯಿಗಾಗಲಿ ಮಕ್ಕಳಿಗಾಗಲಿ ಅವ್ರು ಏನು ಸಂದೇಶ, ನಮ್ಮ ಸಂಸ್ಥೆ ಕಡೆಯಿಂದ ಏನು ಸಂದೇಶ? ನಮ್ಮ ಸಂಸ್ಥೆ ಕಡೆಯಿಂದ ಸಂದೇಶ ಅಂದರೆ ಎಜುಕೇಷನಲ್ಲಿ ಮುಂದೆ ಅದೊಂದು ದೊಡ್ಡ ಒಂದು ಇದು. ಯಾಕಂದರೆ ಮಕ್ಕಳಿಗೆ ಮುಖ್ಯವಾಗಿ ಎಜುಕೇಷನಲ್ಲಿ ನಾವು ಸಪೋರ್ಟ್ ಮಾಡಿದ್ರೇ ಅವರು ಮುಂದೆ ಇನ್ನೂ ಬರೋ ಕಾಲದಲ್ಲಿ ಇರಬೇಕು, ರೈತರು ಇರಬೇಕು, ಬೇರೆ ಒಂದು ಇರಬೇಕು. ಅಂದರೆ ಮುಖ್ಯವಾಗಿ ಇವಾಗ ಸಿಟಿಯಲ್ಲಿರೋರಿಗೆ ಮುಖ್ಯವಾಗಿ ಅವ್ರಿಗೆ ಎಜುಕೇಷನ್ ಇದ್ರೇ ಮುಂದೆ ಅವ್ರಿಗೆ ಒಳ್ಳೆಯ ಒಂದು ಜಾಬ್ ಸಿಗೋದು, ಬೇರೆ ಒಂದರಲ್ಲಿ ಇದಾಗೋದು. ಸೊ ಅವು ಒಂದು ನಮ್ಮ ಸಂಸ್ಥೆಯಿಂದ ಮುಖ್ಯವಾಗಿ ನಾವು ಅದನ್ನು ಫೋಕಸ್ ಮಾಡಿ ಅದಕ್ಕೆ ಜಾಸ್ತಿ ನಾವು ಅಮೌಂಟು ಸಪ್ರೇಟ್ ಇಟ್ಟು ಅವ್ರಿಗೆ ಈಗ 250 ಮಕ್ಕಳಿಗೆ ಅಂದರೆ ಸುಮಾರು ಒಂದು 60 ಲಕ್ಷ ರೂಪಾಯಿ